ರೀ ಅಪ್ಪ ಅಮ್ಮ ಅತ್ತೆ ಅಪ್ಪ ಮರ್ಯಾದೆಯಿಂದ ದಾರಿಯಿಂದ ಎದ್ದು ಹೋಗು. ಆಗಲ್ಲ ರೀ, ನಾನು ಎದ್ದು ಹೋಗಲ್ಲ. ನೀವು ನನ್ನ ಜೊತೆ ಮನೆಗೆ ಬಂದ್ರೆ ಮಾತ್ರನೇ ನಾನು ಹೇಳೋದು. ಒಂದು ಸಲ ಹೆಜ್ಜೆ ನಾಚಿ ಇಟ್ಟ ಮೇಲೆ ಈ ಜನ್ಮದಲ್ಲಿ ಮತ್ತೆ ಆ ಮನೆ ಒಳಗೆ ಕಾಲಿಡೋದಿಲ್ಲ ನಾನು. ಸರ್ಕೋ. ದಾರಿ ಬಿಡಲ್ಲ. ನೀವು ನನ್ನನ್ನು ಕ್ಷಮಿಸಿ ಮನೆ ಒಳಗಡೆ ಬರಬೇಕು. ಇಲ್ಲದೆ ಹೋದ್ರೆ ನನ್ನ ಶವನ ದಾಟಿ ನೀವು ಹೋಗ್ಬೇಕು ಅಷ್ಟೇ. ಅಮ್ಮ, ಏನ್ ಹಾಗೆ ಮಾತಾಡ್ತಿದ್ಯಾ? ಅಪ್ಪ, ಅಮ್ಮನ ಕ್ಷಮಿಸ್ಬೋದಲ್ವಾ ಅಪ್ಪ? ಅಪ್ಪ, ಅಕ್ಕಪಕ್ಕದವರೆಲ್ಲ ಬರ್ತಾ ಇದ್ದಾರೆ ಅಪ್ಪ, ನೋಡಿದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್. ಅಮ್ಮ, ನೀನ್ ಮೊದಲು ಎದ್ದೇಳಮ್ಮ. ಇಲ್ಲ ರಾಜಿ. ಅಮ್ಮ ಬಿಡು ರಾಜಿ, ಬಿಡು ಬಿಡು, ನಾನು ಹೇಳಲ್ಲ, ಬಿಡು. ಅಪ್ಪ ಅಪ್ಪ, ಅಮ್ಮನ ಕ್ಷಮಿಸ್ಬೇಡಪ್ಪ. ಯಾರನ್ನು ಕ್ಷಮಿಸು ಅಂತ ಹೇಳ್ತಿದ್ಯಾ ರಾಜಿ? ಹೆತ್ತ ಮಗಳ ಮದುವೆನ ನಿಲ್ಸೋದಕ್ಕೆ ನೋಡ್ದಂತ ಈ ತಾಯಿನ. ಮನೆ ಮರ್ಯಾದೆ ಬಗ್ಗೆ ಯೋಚಿಸದೆ ತಂಗಿ ಮಗಳ ಪರ ವಹಿಸ್ಕೊಂಡಿರೋ ಇವಳನ್ನ ಸ್ವಂತ ಬಾಮ ಇದನ್ನ ಹೆಂಡ್ತಿನ ಸಾಯ್ಸಕ್ ನೋಡ್ದಂತ ಇವಳನ್ನ ನೀನ್ ಕ್ಷಮ್ಸಕ್ ಹೇಳ್ತಾ ಇರೋದು. ಅಪ್ಪ, ಇದ್ರಲ್ಲಿ ನಾನೇನು ತಪ್ಪು ಮಾಡಿಲ್ಲ ರೀ. ನೀವು ನನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ದೀರಾ. ಇದು ಅಪಾರ್ಥ ಅಲ್ಲ, ನಿಜ. ಆ ಸುಳ್ಳನ್ನೇ ನೀವು ನಿಜ ಅಂತ ನಂಬ್ಕೊಂಡಿದ್ರೆ ಅದಕ್ಕೆ ಶಿಕ್ಷೆ ನಾನೇ ಈ ಮನೆಯಿಂದ ಹೊರಗಡೆ ಹೊರಟೋಗೋದು.